ಫ್ರೆಂಡ್ಸ್, ಹಾಲು ಉಕ್ಕಿದಾಯ್ತು ಫೈನಲಿ. ತುಂಬ ಖುಷಿ ಆಗ್ತಿದೆ. ಹೊಸ ಮನೆ, ಹೊಸ ಥರ, ಹೊಸ ಮನೆಯಲ್ಲಿ ಯಾವಾಗಲೂ ಹೊಸ ಥರ ಲೈಫ್ ಇರುತ್ತೆ. ಕುತ್ಕೊಂಡಿದ್ದು ಇವಾಗೆಲ್ಲ ಮತ್ತೆ ಆ ಮನೆಗೆ ಹೊರಡ್ತಾ ಇದೀವಿ. ಆ ಮನೆಗೆ ಹೋದ್ರೆ ಅಪ್ಪ ಆಗೆಲ್ಲ ಸಾಮಾನೆಲ್ಲ ಕಟ್ಟಿಟ್ಟಿದೆ. ಇನ್ನು ಎಷ್ಟೊಂದು ಬಟ್ಟೆನೇ ತುಂಬ ಇದ್ದಾವೆ ನಮಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಲು ಕುಸೋ ದಿನ, ಸಂಡೇ. ಇವತ್ತು ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ಇವತ್ತೇ ಹಾಲು ಉಕ್ಸ್ಬಿಡೋಣ, ಮತ್ತು ಶಿಫ್ಟಿಂಗು ಇವತ್ತೇ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೆಲ್ಲ ಇವತ್ತು ನೆನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಹೋಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಎಲ್ಲ ಪೂಜೆ ಮಾಡಿಬಿಡೋಣ ಇವತ್ತು ಅಂತ ಬಂದಿದ್ದೀನಿ. ಸೊ ಎಲ್ಲ ಇವಾಗ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದು ಮ್ಯಾಚ್ ಬಾಕ್ಸ್ನ ಮರ್ತು ಬಂದುಬಿಟ್ಟಿದ್ವಿ, ಅದಕ್ಕೆ ರಕ್ಷಿತ್ಗೆ ಇಲ್ಲೇ ತೊಗೊಂಬ ಅಂತ ಕಳಿಸಿದ್ವಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ವ್ಲಾಗು ಕೂಡ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಿನ ವ್ಲಾಗ್ನ ಅಂತ. ನಾವು ನೋಡಿ, ಸಿಂಪಲ್ ಒಂದೇ ಒಂದು ಚಿಕ್ಕ ಫೋಟೋ ಇಟ್ಟು ನಮ್ಮ ಮನೆ ದೇವರು ಶಿವ ತಸಿದ್ದಪ್ಪ ಅಂದ್ಬಿಟ್ಟು, ಮತ್ತು ಗೌರಮ್ಮ, ಶಿವ ಪಾರ್ವತಿ ಮತ್ತು ಗಣೇಶ ಇರುವಂಥದ್ದು ಫೋಟೋ, ವಿಘ್ನೇಶ್ವರ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ಈ ಥರ ಮಾಡಿದ್ವಿ. ಯಾಕಂದರೆ ಏನು ಅಲ್ಲಿಂದ ತೊಗೊಂಬರ್ಲಿಕ್ಕೆ ಆಗಲಿಲ್ಲ, ಏನೇನಾಗತ್ತೆ ಅದನ್ನು ಮಾತ್ರ ತೊಗೊಂಬಂದ್ವಿ. ಆಮೇಲೆ ಸ್ಟವ್ ಕೂಡ ಹಾಲು ಕುಸ್ಲಿಕ್ಕೆ ನೋಡಿ ಎಲ್ಲ ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಹೊಸ ಪಾತ್ರೆ, ಅದೇನು ಇದು ಹೊಸ ಪಾತ್ರೆ ಲಾಸ್ಟ್ ಬಿಗ್ ಬಜಾರ್ನಲ್ಲಿ ತಂದಿದ್ದು. ಇದಕ್ಕೆ ಹಾಲುಕ್ಸೋಕ್ಕೆ ಅಂತಲೇ ಏನೋ ಇದನ್ನ ಯೂಸ್ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಅಲ್ವಾ. ಇವಾಗ ಅದನ್ನೇ ತೊಗೊಬಂದೆ. ಹೊಸ ಪಾತ್ರೆ ಇದು ಯೂಸೇ ಮಾಡಿರಲಿಲ್ಲ, ಹಾಲುಕ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಇದನ್ನೇ ತಂದೆ. ಇಲ್ಲಿ ನೋಡಿ, ಹೊಸ ಪ್ರೆಸ್ಟೀಜು ಹೊಸ ಸ್ಟವ್ ತಂದೆ. ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ವಿಶಾಲ್ ಮಾರ್ಟಲ್ಲಿ ತೊಗೊಬಂದೆ ಅಂತ. ಇವಾಗ ಹಾಲು ಕುಸ್ಬೇಕು. ಸೊ ಒಂದು ಮ್ಯಾಚ್ ಬಾಕ್ಸ್ ಮೇಲೆ ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ತೀವಿ. ಹಾಲು ಎಲ್ಲ ತಂದಿದ್ದೀವಿ, ಎಲ್ಲ ಹೊಸಲು ಎಲ್ಲ ರೆಡಿ ಮಾಡಿ ಬಂದು ಇನ್ನೊಂದು ಸರಿ ಇವಾಗ ಎಲ್ಲ ಒರೆಸಿ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ತೀವಿ, ಬನ್ನಿ. ಸೊ ನೀವು ಕೂಡ ಬ್ಲೆಸ್ ಮಾಡಿ ನಮಗೆ. ಎಲ್ಲರೂ ಬ್ಲೆಸ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತದೆ, ತುಂಬ ಚೆನ್ನಾಗಿದೆ, ನಮಗೂ ಇಷ್ಟ ಆಯಿತು ನಿಖಿತಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇದೇ ರೀತಿ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಇವಾಗ ಬನ್ನಿ, ಎಲ್ಲ ಕ್ಲೀನಾಗಿದೆ. ಎಲ್ಲರೂ ನೋಡಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂತ್ಕೊಂಡಿದ್ದೀವಿ. ನಮ್ಮ ರಿಷಿ ಸರ್ ಇವತ್ತು ಯಾಕೋ ಒಂದು ಸ್ವಲ್ಪ ಡಲ್ಲಾಗಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಅವಾಗ ಏನು ರಕ್ಷಿತು ಮತ್ತು ರಿಷಿದು ಅವಾಗವಾಗ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಏನು ಮಾತಾಡ್ಕೊಂಡ್ರೋ ಏನು ಕಿತ್ತಾಡ್ಕೊಂಡ್ರೋ ಗೊತ್ತಿಲ್ಲ, ಅದಕ್ಕೆ ಹಂಗೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಬೇಕು ಪ್ರತಿಯೊಂದೂ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಇಲ್ಲಿ ಶಿಫ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಂತ. ಬೈ ಚಾನ್ಸ್ ಏನಾದರೂ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ತಂದ ರಕ್ಷಿತ ಮ್ಯಾಚ್ ಬಾಕ್ಸು. ಏನಾದರೂ ಎಲ್ಲ ಸಂಜೆ ಅಷ್ಟಕ್ಕೆ ಆಗಲಿಲ್ಲ ಅಂದರೆ ಇಲ್ಲ ನಾಳೆ ಬೆಳಗ್ಗೆನಾದ್ರೂ ಮಾಡೋಣ ಅಂತ ಹೇಳ್ತಾ ಇದ್ವಿ. ಆದರೆ ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ. ಯಾಕೆಂದರೆ ಶಿಫ್ಟ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಇಲ್ಲಿ ತಂದಮೇಲೆ ಬೇಕಾದ್ರೆ ನಿಧಾನಕ್ಕೆ ನಾನು ಒಂದೊಂದೇ ಎಲ್ಲ ಜೋಡಿಸ್ಕೊತೀನಿ. ಆದರೆ ಅಲ್ಲೆಲ್ಲ ಫುಲ್ಲು ಎಲ್ಲ ಒಂದು ಪ್ಯಾಕ್ ಮಾಡಿ ತರೋದಿದೆಯಲ್ಲ, ಅದೇ ಅರ್ಧ ತಲೆನೋವು. ತುಂಬ ಜನ ಇನ್ನೂ ವ್ಯೂವರ್ಸ್ ಕೇಳ್ತಿದ್ರಿ, ಮೂವರ್ಸ್ ಒಂದು ಪ್ಯಾಕರ್ಸ್ಗೆ ಹೇಳ್ಬೇಕಾಗಿತ್ತು ನೀವು, ಅವರೇ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಂದು ಇಟ್ಬಿಟ್ಟು ಹೋಗ್ತಾಯಿದ್ರು ಅಂತ. ನಾವೇ ಇಷ್ಟು ಜನ ಇರಬೇಕಾದ್ರೆ ನಮ್ಮ ಥಿಂಗ್ಸ್ನ ನಾವೇ ಪ್ಯಾಕ್ ಮಾಡ್ಬೋದಲ್ವ. ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಹೇಳೋದು ಅಂತ ನಾವೇ ಪ್ಯಾಕ್ ಮಾಡ್ತಾಯಿದ್ವಿ. ಅವ್ರಿಗೆಲ್ಲ ಏನು ಹೇಳೋಕ್ಕೋಗಿಲ್ಲ. ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸರಿ ಮಾಡಿದಾಗ ನಮ್ಮ ಫ್ರಿಜ್ಜಿಂದು ಎಲ್ಲ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು, ಮತ್ತು ಏನೋ ಕೆಲವೊಂದು ಥಿಂಗ್ಸ್ ಎಲ್ಲ ಹಾಳಾಗಿದ್ವು. ಅದರಿಂದ ಬೇಡ ಅಂದ್ಬಿಟ್ಟು ನಾವೇ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಓಕೆ, ಮ್ಯಾಚ್ ಬಾಕ್ಸ್ ಅಂತ ದೀಪ ಹಚ್ಚಿದ್ದೀನಿ. ಇವಾಗ ಬನ್ನಿ, ನೀವು ಕೂಡ ಜಾಯ್ನ್ ಆಗಿ.
ಹಾಲು ಉಕ್ಕಿದಾಯ್ತು ಫೈನಲಿ. ತುಂಬ ಖುಷಿ ಆಗ್ತದೆ. ಹೊಸ ಮನೆ, ಹೊಸ ಥರ, ಹೊಸ ಮನೆಯಲ್ಲಿ ಯಾವಾಗಲೂ ಹೊಸ ಥರ ಲೈಫ್ ಇರುತ್ತೆ. ಸೊ ಅಲ್ಲಿಗೂ ಇಲ್ಲಿಗೂ ಇನ್ಮೇಲೆ ಯಾವ ರೀತಿ ವ್ಯತ್ಯಾಸಗಳಿರ್ತವೆ ಅಂತ ನೋಡಬೇಕು. ಹೊಸ ಜೀವನ ಅಂತಲೇ ಹೇಳ್ಬೋದು. ಈ ಮನೆಯಲ್ಲಿ ಹೊಸ ಜೀವನ, ಹಳೆ ಜೀವನನೇ ಈ ಮನೆಯಲ್ಲಿ ಹೊಸ ಜೀವನ. ಓಕೆ, ಇವಾಗ ಹಾಲು ನಿಮಗೆಲ್ಲ ತೋರಿಸ್ದೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಇವಾಗ ಎಲ್ರಿಗೂ ಕಾಫಿ ಬೇಕಿದ್ದವ್ರಿಗೆ ಕಾಫಿ, ಬಾದಾಮ್ ಹಾಲು ಅಂತ ಹೇಳ್ತಿದ್ರೆ, ಸ್ವಲ್ಪ ಸ್ವಾಮಿಗೆ ನೈವೇದ್ಯಕ್ಕೆ ಬಾದಾಮ್ ಹಾಲು, ಬಾದಾಮ್ ಪೌಡ್ರ್ ತಂದಿದ್ದೀನಿ. ಬಾದಾಮ್ ಪೌಡ್ರ್ ಇಟ್ಬಿಟ್ಟು ಆಮೇಲೆ ನಾನು ಎಲ್ರಿಗೂ ಏನು ಬೇಕು, ಕಾಫಿ ಬೇಕಾ ಮತ್ತು ಇಲ್ಲ ಬಾದಾಮ್ ಹಾಲು ಬೇಕಾ, ಬಾದಾಮ್ ಹಾಲು ಬೇಕಾ ಅಂತ ಎಲ್ಲರೂ ಕೇಳ್ತಿದ್ರೆ, ಸೊ ಎಲ್ರಿಗೂ ಕೊಟ್ಟು. ಓಕೆ ಫ್ರೆಂಡ್ಸ್, ಇವಾಗ ಆಯಿತು, ಎಲ್ಲ ಪೂಜೆ ಎಲ್ಲ ಆಯ್ತು. ಇವಾಗ ಅಲ್ಲೇ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪದೆಲ್ಲ ಪೂಜೆ ಆದಮೇಲೆ ಬಾದಾಮ್ ಹಾಲು ಕುಡಿದು ಕುತ್ಕೊಂಡಿದ್ದು, ಇವಾಗೆಲ್ಲ ಮತ್ತೆ ಆ ಮನೆಗೆ ಹೊರಡ್ತಾ ಇದ್ದೀವಿ. ಆ ಮನೆಗೆ ಹೋದರೆ ಅಪ್ಪ ಆಗೆಲ್ಲ ಸಾಮಾನೆಲ್ಲ ಕಟ್ಟಿಟ್ಟಿದೆ. ಇನ್ನು ಎಷ್ಟೊಂದು ಬಟ್ಟೆನೇ ತುಂಬ ಇದ್ದಾವೆ. ನಮಗೆ ಎಷ್ಟು ಬಟ್ಟೆ ಇದ್ದಾವೆ ಅಂದರೆ ಪಾತ್ರೆನೂ ಹಾಗೆ ತುಂಬ ಇದ್ದಾವೆ. ಅದಕ್ಕೋಸ್ಕರ ಇವಾಗೆಲ್ಲ ಹೋಗ್ಬಿಟ್ಟು ಪ್ಯಾಕ್ ಮಾಡೋಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವಾಗ ಬಂದು ಇಲ್ಲಿಗೆ ತಂದು ಹಾಕ್ತೀವೋ ಅನ್ನೋಷ್ಟು ಒಂಥರ ತಲೆನೋವಾಗ್ಬಿಟ್ಟಿದೆ. ಇವಾಗ ಒಂದು ತಲೆನೋವು ಮಾತ್ರೆನೂ ಕೂಡ ನುಂಗಿದೆ. ಫಸ್ಟಿಗೆ ಪ್ರಿಕಾಷನ್ ತಗೋತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಆದರೆ ನಾನು ಯಾಕೆಂತಂದರೆ ತುಂಬ ಬ್ಯುಸಿ ಇರ್ತೀನಿ, ಆದರೆ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿಗೆ ಬಂದಮೇಲೆ ಹೇಗೆ ಇಲ್ಲಿ ಸಿಚುವೇಶನ್ ಇವಾಗ ಎಷ್ಟು ಆರಾಮ್ ಅನ್ನಿಸ್ತಾ ಇದೆ. ಆಮೇಲೆ ತಂದ ಇಲ್ಲೆಲ್ಲ ಸಾಮಾನೆಲ್ಲ ಹಾಕೊಂಡ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆದರೆ ವಿಡಿಯೋ ಮಾಡ್ಲಿಕ್ಕಾದ್ರೆ, ಯಾಕಂದರೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಒಂದು ರೌಂಡ್ ಎಲ್ಲರೂ ತೋರಿಸ್ಬಿಡು. ಸೊ ಓಕೆ, ಮತ್ತೆ ನಾವು ನಮ್ಮ ಮನೇಲಿ ಸಿಗ್ತೀವಿ. ಫ್ರೆಂಡ್ಸ್ ನೋಡಿ, ರಿಮೂವ್ ಮಾಡ್ತಾ ಇದ್ದಾರೆ ಎಲ್ಲ ಕೃಷ್ಣನ್ ಫೋಟೋನ. ಮತ್ತೆ ಎಲ್ಲ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ನೋಡಿ. ಎಲ್ಲ ತೆಗ್ದಿಟ್ಟಿದ್ದೀನಿ. ಅಯ್ಯೋ, ನಾನಂತೂ ಪಾತ್ರೆ ಸಾಮಾನು ಎಷ್ಟು ತುಂಬ್ಕೊಂಡಿದ್ದೀನಿ ಅಂದರೆ ಒಂದು 3 ಸಂಸಾರ ನಡೆಸ್ಬೋದೇನೋ ಪಾಪ ಹೊಸಬ್ರು. ಅಷ್ಟು ಪಾತ್ರೆ ತುಂಬ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಏನು ಇಷ್ಟೊಂದು ಪಾತ್ರೆ ತುಂಬಿಸ್ಕೊಂಡಿದ್ಯಾ ಅಂತ ಹೇಳ್ತವ್ರೆ, ಅಷ್ಟಿದೆ ನೋಡಿ. ಇನ್ನೊಂದೇನೆಂದರೆ, ಮನೆ ಖಾಲಿ ಮಾಡ್ಬೇಕಾದ್ರೆ ಎಷ್ಟೋ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಲಿ ಏನೇ ಆಗಲಿ, ಕೆಲವೊಂದು ಬೇಡದೇ ಇರೋ ಐಟಮ್ಸ್ ಎಲ್ಲ ವೇಸ್ಟ್ ಇರೋಂಥದ್ದೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಅದೊಂದು ಚೆನ್ನಾಗಿರುತ್ತೆ. ಸೊ ಹೀಗೆ ನಡೀತಾ ಇದೆ ನೋಡಿ. ಎಲ್ಲ ತೆಗ್ದು ಬೆಳಕಿದೆ ತುಂಬ. ಎಲ್ಲ ತೆಗೆದು ಹೊರಗಡೆ ಇಡ್ತಾ ಇದೀವಿ. ಇಲ್ಲೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ. ನಮ್ಮ ಸಾಹೇಬ್ರು ಇಯರ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ಒಬ್ರೊಬ್ರು ನಾವಿಬ್ರು ಅಡುಗೆ ಮನೆಯಲ್ಲೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಹೀಗೆ ನಡೀತಾ ಇದೆ. ರಕ್ಷಿತು ಎಲ್ಲ ಮೇಲ್ಗಡೆ ಸಜ್ಜಾ ಮೇಲೆಲ್ಲ ಏನೇನು ಇಟ್ಟಿದ್ದೀವಿ ಅದೆಲ್ಲ ತೆಗ್ದು ಕೊಡ್ತಾ ಇದ್ದಾನೆ. ಹೀಗೆ ನಡೀತಾ ಇದೆ. ಇದು ನಮ್ಮ ಲಾಸ್ಟ್ನೇ ದಿನ ಈ ಮನೆಗೆ. ತುಂಬ ಬೇಜಾರಾಗ್ತಾ ಇದೆ, ಇದು ಲಾಸ್ಟ್ ಡೇ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನೈಟಿಂದ
ಇವತ್ತಿನ ನೈಟಿಂದ ಇನ್ನು ಹೊಸ ಮನೆಯಲ್ಲೇ ಸ್ಟೇ ಆಗೋದು ಎಲ್ಲರೂ ಕೂಡ. ಸೊ ಓಕೆ, ಇನ್ನು ಹೊಸ ಮನೆಯಲ್ಲಿ ಬ್ಲಾಗ್ಸ್ ಶುರು ಆಗುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ಫುಲ್ಲು ಖಾಲಿ ಆಯಿತು, ಬೇಜಾರಾಗ್ತದೆ ತುಂಬಾ. ಸೊ ಫೈನಲಿ ನಮ್ಮ ಮನೆ ಲಾಸ್ಟ್ನೇ ಬ್ಲಾಗ್ ಇಲ್ಲಿಗೆ ಲಾಸ್ಟ್ನೇ ಬ್ಲಾಗ್ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಕೊಬಿಡಿ ಒಂದ್ಸಲಿ ಹೇಗೆ ಖಾಲಿ ಖಾಲಿ ಅನಿಸ್ತಾ ಇದೆ, ಸೊ ಹೇಗೆ ಬಡ ಬಡ ಅಂತ ಅನಿಸ್ತಾ ಇದೆ ಅಂತ ನೋಡ್ಕೊಂಬಿಡಿ. ಫುಲ್ ಖಾಲಿ ಖಾಲಿ ಎಲ್ಲ ನೀವು. ಓಕೆ, ಫೈನಲಿ ಇವಾಗ ಹೊರಡೋ ಸಮಯ. ಹೊಸ ಮನೆಗೆ ಇವಾಗ ರೀಚ್ ಆದ್ವಿ. ಸೊ ಏನು ಪ್ರಾಬ್ಲಮ್ ಆಯ್ತಂದರೆ ಶಿಫ್ಟಿಂಗ್ ಇವಾಗ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಲಾಸ್ಟ್ ಅಂತೆ, ಒಳಗಡೆ ಬಿಡಲ್ವಂತೆ ಶಿಫ್ಟಿಂಗ್ ಐಟಮ್ಸ್. ಇವಾಗ ಏನು ತುಂಬ್ಕೊಂಬಂದ್ವಿ ನಾವು ಟೆಂಪೋಯಿಂದ, ಅದನ್ನು ಬಿಡಲ್ವಂತೆ. ಇಷ್ಟೊತ್ತರೆಗೂ ಏನೇನೋ ಮಾತಾಡಿ ಮ್ಯಾನೇಜರ್ ಹತ್ರ ಅದು ಇದು ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ ಬಿಟ್ಟಿದ್ದಾರೆ. ಇವಾಗ ಬಂದ್ವಿ, ಹೊಟ್ಟೆ ಹಸ್ವಾಗ್ತಾಯಿದೆ ತುಂಬ. ಅಲ್ಲೇನು ಆರ್ಡರ್ ಮಾಡಿ ಅಥವಾ ಅದರಲ್ಲಿ ಹೋಗೋಣ ಅಂದರೆ ಟೈಮ್ ಇರಲಿಲ್ಲ ನಮಗೆ. ಇವಾಗ ಆಗಲೇ ಟೈಮ್ ಬಂದು ಎಷ್ಟು ಟೈಮ್ ಚಿನಿ? ಟೈಮ್ 8:10, 6 o'clock ಲಾಸ್ಟ್ ಅಂದ್ರಲ್ಲ, ಅದಕ್ಕೋಸ್ಕರ ನಾವು 9 o'clock ಲಾಸ್ಟು. ಅಷ್ಟೊತ್ತಿಗೆ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೆಲ್ಲ ಪ್ಯಾಕ್ ಮಾಡಿ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ ಹೊಟ್ಟೆ ಹಸ್ವಾಗ್ತಿದೆ. ರಿಷಿ ಪಾಪ ತುಂಬ ಹೊಟ್ಟೆ ಹಸ್ವು ಅಂತ ಹೇಳ್ತಾ ಇದ್ದಾನೆ. ಆಶಾ ಹೋದ್ಲು ವಾಪಸ್ಸು. ಇವಾಗ ಹಾಲಿದೆ ದೇವ್ರಿಗಿಟ್ಟಿದ್ದು, ಹಾಗೆ ನೈವೇದ್ಯಕ್ಕೆ ಅಂತ ಹಾಲಿಟ್ಟಿದೆ. ಆ ಹಾಲನ್ನ ಇವಾಗ ಬಿಸಿ ಮಾಡಿ ಕೊಡ್ತೀನಿ ರಿಷಿಗೆ ಒಂಚೂರು. ಪಾಪ ತುಂಬ ಹೊಟ್ಟೆ ಹಸ್ವು ಅಂತ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ. ಓಕೆ, ಇವಾಗ ಎಲ್ಲ ಇವಾಗ ಕೂತಿದ್ದೀವಿ. ಎಲ್ಲ ತರ್ತಾರೆ ಒಂದೊಂದೇ ಐಟಮ್ಸ್ ಎಲ್ಲ ನಾನು ತಂದು ಇವಾಗ ಒಳಗೆಲ್ಲ ಇಡ್ತಾರೆ. ಆಮೇಲೆ ಇರೋದು ನನಗೆ ಸರ್ಕಸ್ ಅಂತಂದರೆ ತುಂಬಾ ಕೆಲಸ. ಆಮೇಲೆ ಮಟ್ಕನಲ್ಲಿ ಇಟ್ಟಿದ್ದೆ, ಮೊನ್ನೆ ಇದರಿಂದ ತಂದಿದ್ನಲ್ವಾ, ಡಿಮಾರ್ಟಿಂದ ತಂದಿದ್ನಲ್ಲ, ಅದನ್ನೇ ಇಟ್ಟಿದ್ದೆ. ಪಾಪ ನನ್ನ ತಮ್ಮ ಹೊಟ್ಟೆ ಹಸ್ವಕ್ಕೆ ಏನೋ ಮಾಡ್ಕೊಡಕ್ಕ ನನಗೆ ಸಾಕು, ಹೊಟ್ಟೆ ಹಸ್ವಾಗ್ತಾಯಿದೆ ಅಂತಾನೆ. ಇವಾಗ ಹಾಲು ಎಲ್ಲನೂ ಕೂಡ ಎಲ್ಲ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ. ತಲೆ ಮಾತ್ರ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಮನೆ ಶಿಫ್ಟಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ತಲೆನೋವು ಅಂತ. ಇದೊಂದು ದೊಡ್ಡ ಟಾಸ್ಕ್ ಅಂದರೆ ದೊಡ್ಡ ಟಾಸ್ಕ್. ಹೋಟೆಲ್ ಮಾಡೋದೆಲ್ಲ ಏನು ಯಾವ ಮಹಾ ಏನೂ ಇಲ್ಲ. ಇದ್ರು ನಮ್ಮ ಇಷ್ಟು ರಿಸ್ಕ್ ಅಂತೂ ಬೇಡ ಅಂತ ಅನಿಸುತ್ತೆ. ಒಂದು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಸಾಕಪ್ಪ ಅಂತ ಅನ್ನೋಂಗೆ ಆಗ್ಬಿಡುತ್ತೆ. ಯಾರಿಗೇ ಆಗಲಿ ಅಷ್ಟೇ, ಪ್ರತಿಯೊಬ್ಬರಿಗೂ ಅದು ಆಸೆ ಇದ್ದೇ ಇರುತ್ತೆ, ಒಂದು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ. ಸೊ ನನಗೂ ಅದು ಆಸೆ ಇದ್ದೇ ಇರುತ್ತೆ, ಆಸೆ ಇದ್ದೇ ಇದೆ. ಓಕೆ ಫ್ರೆಂಡ್ಸ್, ಎಲ್ಲ ಒಂದ್ಸರಿ ಪ್ಯಾಕ್ ಆದಮೇಲೆ ತೋರಿಸ್ತೀನಿ. ಇಲ್ಲ ಅಂತಂದರೆ ಫ್ರೆಂಡ್ಸ್ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸಾಕು. ನನಗೂ ಟಯರ್ಡ್ ಆಗಿದೆ ತುಂಬ. ಸೊ ಯಾವ ರೆಸಿಪೀಸ್ನು ಶೇರ್ ಮಾಡೋಕ್ಕಾಗಲ್ಲ. ಖಂಡಿತ ಇನ್ನೊಂದು ಸ್ವಲ್ಪ ದಿನ ನನಗೆ ರೆಸಿಪೀಸ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ತುಂಬ ತಲೆ ಬೇರೆ ತುಂಬ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ತುಂಬ ಜನ ಇವತ್ತು ಹೊಸ್ದಾಗಿ ನೋಡ್ತಿರೋರು ತುಂಬ ಚೆನ್ನಾಗಿದೆ ನಿಖಿತಾ ಮನೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸದಾಕಾಲ ನಮ್ಮ ಫ್ಯಾಮಿಲಿ ಮೇಲೆ, ಮತ್ತು ನಮ್ಮ ಚಾನಲ್ ಮೇಲೆ, ನನ್ನ ಮೇಲೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.